ಸೊ ಹೇ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಸೊ ಗೈಸ್, ತುಂಬ ಜನ ನನಗೆ ನೆನ್ನೆ ಕಮೆಂಟ್ನ ಮಾಡಿದರೆ ವಿಡೈಕ್ಯೂ ಬಗ್ಗೆ ಹೇಳಿ ಆ್ಯಂಡ್ SEO ಸ್ಕೋರ್ ಯಾವ ಥರ ಜಾಸ್ತಿ ಮಾಡೋದು, ಲೈಕ್ ನಿಮ್ಮದು ಫೋಟೋಗಿಂತ ಜಾಸ್ತಿ ಇರಬೇಕು, ಸ್ಕೋರ್ ಏನಿದೆ ಗ್ರೀನ್ ಮಾರ್ಕಲ್ಲಿ ಬರಬೇಕು, ಓಕೆನಾ. ಸೊ ಯಾವ ಥರ ವಿಡೈಕ್ಯೂ ಯೂಸ್ ಮಾಡಬೇಕು, SEO ಸ್ಕೋರ್ ಯಾವ ಥರ ಜಾಸ್ತಿ ಮಾಡೋದು ಎಲ್ಲ ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಆ್ಯಂಡ್ ಯಾವ ಥರ ನಾವು ಯೂಸ್ ಮಾಡೋದು ವಿಡೈಕ್ಯೂ ಯಾವ ಥರ ಯೂಸ್ ಮಾಡ್ತಾರೆ, ಲೈಕ್ ಯೂಟ್ಯೂಬರ್ಸ್ ಎಲ್ಲ ದೊಡ್ಡ ಯೂಟ್ಯೂಬರ್ಸ್ ಎಲ್ಲ SEO ಸ್ಕೋರ್ ಬಂದುಬಿಟ್ಟು ವಿಡೈಕ್ಯೂ ಇಂದಾನೆ ಮಾಡೋದು ಗೈಸ್. ಸೊ ಇದು ನೀವು ತಿಳ್ಕೊಂಡ್ರೆ ನಿಮ್ಮದು ವ್ಯೂಸ್ ಬಂದುಬಿಟ್ಟು ಯಾವತ್ತೂ ಕಮ್ಮಿ ಆಗೋಲ್ಲ, ಓಕೆನಾ ಗೈಸ್. ಬನ್ನಿ ಗೈಸ್, ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡಿದೆ ವೀಡಿಯೋನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ನಾನು ನಿಮಗೆ ಇಲ್ಲಿ ಸ್ಕ್ರೀನ್ ರೆಕಾರ್ಡ್ ಬಂದುಬಿಟ್ಟು ತೋರಿಸ್ತೀನಿ, ಓಕೆನಾ. ಸೊ ನಾವು ಸ್ಕ್ರೀನ್ ರೆಕಾರ್ಡಿಂಗ್ ಏನಿದೆ ಅದನ್ನು ಆನ್ನ ಮಾಡ್ಕೊಳ್ಳೋಣ. ಆನ್ ಮಾಡ್ಕೊಂಡಾದಮೇಲೆ ಇಲ್ಲಿ ಫಸ್ಟು ನಾವು ಏನು ಮಾಡಬೇಕು, ಪ್ಲೇಸ್ಟೋರಿಗೆ ಹೋಗಬೇಕು, ಓಕೆನಾ. ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ, ನಾನು ಏನೆಲ್ಲ ಹೇಳ್ಕೊಡ್ತೀನಿ ಸ್ಟೆಪ್ಸ್ಗಳನ್ನ ಕರೆಕ್ಟಾಗಿ ನೋಡಿಕೊಂಡು ಅದನ್ನೇ ಫಾಲೋ ಮಾಡಿ. ನೀವು ವಿಡಿಯೋ ಏನಾದರೂ ಪೋಸ್ಟ್ ಮಾಡಬೇಕಿದ್ರೆ ಸೇಮ್ ಅದನ್ನೇ ಫಾಲೋ ಅಪ್ ಮಾಡ್ತಾ ಹೋಗಿ. ನಿಮ್ಮದು 100% ಏನಾಗುತ್ತೆ, ವೈರಲ್ನೂ ಆಗುತ್ತೆ ಆ್ಯಂಡ್ ನಿಮ್ಮದು ಏನು ವ್ಯೂಸ್ ಇದೆ ಅದು ಜಾಸ್ತಿ ಆಗುತ್ತೆ, ಇನ್ಕ್ರೀಸ್ ಆಗುತ್ತೆ, ಓಕೆನಾ ಗೈಸ್. ಸೊ ಸಿಂಪಲಿ ಪ್ಲೇಸ್ಟೋರ್ ಅಪ್ಲಿಕೇಶನ್ ಏನಿದೆ ಅದನ್ನು ಓಪನ್ ಮಾಡ್ಕೊಳ್ಳೋಣ. ಇಲ್ಲಿ ಸರ್ಚ್ ಮಾಡಿ ವಿಡೈಕ್ಯೂ, ಓಕೆನಾ. ಸೊ ಬಿಗ್ನರ್ಸ್ಗೆ ಗೊತ್ತಿರಲ್ಲ ಯಾವ ಥರ ಯೂಸ್ ಮಾಡೋದು ಏನು ಎತ್ತ ಅಂತ, ಸೊ ಎಲ್ಲನೂ ಹೇಳ್ಕೊಡ್ತೀನಿ, ಓಕೆನಾ. ಸೊ ಸಿಂಪಲಿ ಇಲ್ಲಿ ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿಟ್ಟಿದ್ದೀನಿ. ನೀವು ವಿಡೈಕ್ಯೂ ಆ್ಯಪ್ ಏನಿದೆ ಅದು ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಎಲ್ಲ ದೊಡ್ಡ ಯೂಟ್ಯೂಬರ್ಸು ಇದೇ ಆ್ಯಪ್ನ ಯೂಸ್ ಮಾಡೋದು SEO ಸ್ಕೋರ್ ಮಾಡೋಕ್ಕೆ ಆ್ಯಂಡ್ ಎಲ್ಲ ಟ್ಯಾಗ್ಸ್ ಎಲ್ಲ ಹಾಕೋಕ್ಕೆ ಇದನ್ನು ಯೂಸ್ ಮಾಡೋದು, ಓಕೆನಾ. ಅದಾದಮೇಲೆ ಸಿಂಪಲಿ ಓಪನ್ ಮೇಲೆ ಕ್ಲಿಕ್ನ ಮಾಡೋಣ, ಓಕೆನಾ. ಓಪನ್ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ, ಇಲ್ಲಿ ಆಲ್ರೆಡಿ ಹ್ಯಾವ್ ಅಕೌಂಟ್ ಲಾಗಿನ್ ಅಂತ ಇದೆ, ಇಲ್ಲ ಕಂಟಿನ್ಯೂ ವಿತ್ ಗೂಗಲ್ ಅಂತ ಇದೆ. ಸೊ ತುಂಬ ಜನ ಬಂದುಬಿಟ್ಟು ಯೂಸ್ ಮಾಡ್ತಾ ಇರಲ್ಲ. ಸೊ ಆಲ್ರೆಡಿ ಇದ್ದರೆ ನೀವು ಹ್ಯಾವ್ ಅಕೌಂಟ್ ಮೇಲೆ ಕೊಟ್ಬಿಟ್ಟು ಲಾಗಿನ್ನ ಮಾಡ್ಕೋಬೋದು. ಇಲ್ಲ ಅಂದರೆ ನೀವು ಸಿಂಪಲಿ ಇಲ್ಲಿ ಗೂಗಲ್ ಆಪ್ಷನ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಯಾವುದು ನೀವು ಬಂದುಬಿಟ್ಟು ಯಾವ ಜಿಮೇಲ್ ಕೊಟ್ಟಿರ್ತೀರ ನಿಮ್ಮ ಯೂಟ್ಯೂಬ್ಗೆ ಅದೇ ಬಂದುಬಿಟ್ಟು ರಿಡೈರೆಕ್ಟ್ ಮಾಡಿಕೊಡುತ್ತೆ, ಓಕೆನಾ. ಬೈ ಚಾನ್ಸ್ ನಿಮ್ಮದು ಇನ್ನೂ ತುಂಬ ಜಿಮೇಲ್ಸ್ ಇದ್ದರೆ ನೀವು ಯೂಟ್ಯೂಬ್ಗೆ ಯಾವ ಜಿಮೇಲ್ ಕೊಟ್ಟಿರ್ತೀರ ಅದನ್ನು ಮಾತ್ರ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲ ನಿಮ್ಮ ಫೋನಲ್ಲಿ ಒಂದೇ ಜಿಮೇಲ್ ಇದ್ದರೆ ಅದೇ ರಿಡೈರೆಕ್ಟ್ ಆಗುತ್ತೆ. ಇಲ್ಲ ಅಂದರೆ ತುಂಬ ಜಿಮೇಲ್ಸ್ ಏನಾದರೂ ಇದ್ದರೆ 4-5 ಜಿಮೇಲ್ ಏನಾದರೂ ಇದ್ದರೆ 4-5 ತೋರಿಸುತ್ತೇನೆ ನಿಮಗೆ. ಸೊ ನಿಮಗೆ ಯಾವುದು ಬಂದುಬಿಟ್ಟು ಇಷ್ಟ ಆಗುತ್ತಲ್ಲ, ಯಾವುದು ನೀವು ಯೂಟ್ಯೂಬ್ಗೆ ಬಂದುಬಿಟ್ಟು ಕೊಟ್ಟಿರ್ತೀರ ಜಿಮೇಲ್ ಅದರಿಂದ ಲಾಗಿನ್ನ ಮಾಡ್ಕೋಬೇಕು, ಓಕೆನಾ ಗೈಸ್. ಸೊ ನೋಡಿ, ನಾನು ಓಪನ್ನ ಮಾಡ್ಕೊಂಡಿದ್ದೀನಿ. ಸೊ ನನ್ನ ಪ್ರೊಫೈಲ್ ಏನಿದೆ ಕಾಣಿಸ್ತಿರ್ಬೇಕು ನಿಮಗೆ, ನೀವು ನೋಡ್ಬೋದು. ಇಲ್ಲಿ ನನ್ನ ಪ್ರೊಫೈಲ್ ಏನಿದೆ ಇಲ್ಲಿ ಕಾಣಿಸ್ತಾ ಇದೆ, ಓಕೆನಾ. ಸೊ ನೀವು ಇಲ್ಲಿ ನೋಡ್ಬೋದು. ಸೊ ನಂದು ಇದು ಯೂಟ್ಯೂಬ್ದು ಪ್ರೊಫೈಲು, ಓಕೆನಾ. ಸೊ ಸಿಂಪಲಿ ನೀವೇನು ಮಾಡಬೇಕು ನೋಡಿ, ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಇಲ್ಲಿ ಬಂದುಬಿಟ್ಟು ನೋಡಿ, ನಿಮಗೆ ಒಂದು ಆಪ್ಷನ್ ಇದೆ ಕೆಳಗಡೆ. ಈ ಆಪ್ಷನ್ಸ್ಗಳು ಏನಿದ್ದಾವೆ ಇಲ್ಲಿ ಕೆಳಗಡೆ, ಇದು 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 ಈ ಆಪ್ಷನ್ಸ್ಗಳನ್ನ ನೀವು ತಿಳ್ಕೊಂಡ್ರೆ ನೀವು ಈಸಿಲಿ ನೀವು ಏನು ಮಾಡ್ಬೋದು, ಗ್ರೋ ಆಗ್ಬೋದು ಯೂಟ್ಯೂಬಲ್ಲಿ, ಓಕೆನಾ. ಸೊ ನಾವು ಒಂದೊಂದಾಗಿ ತಿಳ್ಕೊಳ್ಳೋಣ. ಆಪ್ಟಿಮೈಸ್ ಮೇಲೆ ಕ್ಲಿಕ್ ಮಾಡಿ. ಆಪ್ಟಿಮೈಸ್ ಕ್ಲಿಕ್ ಮಾಡಿದರೆ ನಿಮ್ಮದು ಏನಿದು ವೀಡಿಯೋಸ್ ಇದೆ ಇದು ಬಂದುಬಿಡುತ್ತೆ. ಸೊ ಫಸ್ಟು ನಾವು ಏನು ಮಾಡೋಣ, ಇಲ್ಲಿಂದ ಸ್ಟಾರ್ಟ್ ಮಾಡೋಣ, ಐಡಿಯಾಸಿಂದ, ಓಕೆನಾ. ಸೊ ಇಲ್ಲಿ ಐಡಿಯಾಸ್ ಮೇಲೆ ಕ್ಲಿಕ್ನ ಮಾಡಿ, ಓಕೆನಾ. ಐಡಿಯಾಸ್ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ, ವಿಡೈಕ್ಯೂ ಬಂದುಬಿಟ್ಟು ನಿಮಗೆ ಡೈಲಿ ನಿಮ್ಮ ಕ್ಯಾಟಗರಿ ಏನಿರುತ್ತೆ, ನೀವು ಯಾವ ಕ್ಯಾಟಗರಿಯಲ್ಲಿ ವರ್ಕ್ ಮಾಡ್ತಾ ಇರ್ತೀರಾ 3 ಬಂದುಬಿಟ್ಟು ಟಾಪಿಕ್ಸ್ ಕೊಡುತ್ತೆ. 3 ಟಾಪಿಕ್ಸ್ ಅದೇ ಸಜೆಸ್ಟ್ ಮಾಡುತ್ತೆ, ಅದ್ರ ಮೇಲೆ ನಿಮಗೆ ವೀಡಿಯೋಸ್ಗಳನ್ನ ಮಾಡೋದಕ್ಕೆ, ಓಕೆನಾ. ಆ್ಯಂಡ್ ಹೈ ವಾಲ್ಯೂಮ್ ಲೋ ವಾಲ್ಯೂಮು ಇಲ್ಲೇ ನಿಮಗೆ ಟ್ಯಾಗ್ ಮಾಡಿ ಕೊಟ್ಬಿಡುತ್ತೆ ನೋಡಿ. ಇದು ಈ ಟೈಟಲಲ್ಲಿ ನಾನೇನಾದರೂ ವೀಡಿಯೋಸ್ಗಳನ್ನ ಮಾಡಿದರೆ ನಂದು ವಾಲ್ಯೂಮ್ ಏನಿದೆ ಅದು ಹೈ ಇದೆ, ವೈರಲ್ ಆಗೋ 100 ಚಾನ್ಸಸ್ ಇರುತ್ತೆ. ಈ ಟಾಪಿಕಲ್ಲಿ ನೀವು ವೀಡಿಯೋಸ್ಗಳನ್ನ ಮಾಡಿ ಸಜೆಸ್ಟ್ ಮಾಡ್ತಾ ಇರೋದು ವ್ಯೂಸ್ ಬಂದುಬಿಟ್ಟು ನಾವೇ ನಿಮಗೆ ಇನ್ಕ್ರೀಸ್ ಮಾಡ್ತೀವಿ ಅಂತ ವಿಡೈಕ್ಯೂನೇ ಹೇಳಿದೆ. ಸೊ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ನನಗೆ ಟಾಪಿಕ್ಸ್ಗಳು, ವೆರಿ ಹೈ ವಾಲ್ಯೂಮ್ ಅಂತಲೂ ಕೊಟ್ಟಿದ್ದಾರೆ, ವೆರಿ ಹೈ ಅಂತಲೂ ಕೊಟ್ಟಿದ್ದಾರೆ, ಓಕೆನಾ. ಸೊ ಇದ್ರ ಮೇಲೆ ನಾವು ಬೇಕಿದ್ರೆ ವೀಡಿಯೋಸ್ಗಳನ್ನ ಮಾಡ್ಬೋದು. ಲೈಕ್ ಉತ್ತರ ಕರ್ನಾಟಕ ಹ್ಯಾಶ್ಟ್ಯಾಗ್ಸ್ ಎಲ್ಲ ಕೊಟ್ಟಿದ್ದಾರೆ, ಕ್ಯಾಟ್ ವೀಡಿಯೋಸು ಮತ್ತು ವೈರಲ್ ಶಾರ್ಟು ಮತ್ತು ಕ್ಯಾಟ್ ಕಾಮಿಡಿ, ಕ್ಯಾಟು ಫನ್ನಿ ಇವೆಲ್ಲ ಕೊಟ್ಟಿದ್ದಾರೆ ನನಗೆ. ಇದರಲ್ಲಿ ನಾನು ಬೇಕಿದ್ದರೆ ಬೈ ಚಾನ್ಸ್ ನಾನು ಏನಾದರೂ ಟೆಕ್ ವೀಡಿಯೋ ಮಾಡ್ತಾಯಿದ್ರೆ ನಾನು ಇದನ್ನು ಯೂಸ್ ಮಾಡ್ಕೋಬೋದು, ಓಕೆನಾ. ವೈರಲ್ ಶಾರ್ಟ್ಸ್ ಇದಿದೆಯಲ್ಲ ಈ ಟಾಪಿಕ್ ಮೇಲೆ ನಾನು ವೀಡಿಯೋನ ಮಾಡ್ಕೋಬೋದು. ಬೈ ಚಾನ್ಸ್ ನನಗೆ ಇದು ಇಷ್ಟ ಆಗಿಲ್ಲ, ಇದು ಬೇಡ ಅಂದರೆ ಸಿಂಪಲಿ ಡಿಸ್ಮಿಸ್ ಮಾಡ್ಬೋದು. ಇಲ್ಲ ಅಂದರೆ ನೀವೇನು ಮಾಡ್ಬೋದು, ಸೇವ್ ಮೇಲೆ ಕ್ಲಿಕ್ನ ಮಾಡ್ಬೋದು. ಸೇವ್ ಮೇಲೆ ಕ್ಲಿಕ್ ಮಾಡಿದರೆ ಸೇವ್ ಆಗುತ್ತೆ, ಓಕೆನಾ. ಅದಾದಮೇಲೆ ಇದು ಕೂಡ ಹೈ ವಾಲ್ಯೂಮೇ ತೋರಿಸ್ತಾ ಇದೆ,
ಫೈರ್ ಕ್ಯಾಂಪ್ನಲ್ಲಿ ಅಧ್ಯಕ್ಷರ ಹಾಡಿ ಏನೋ ಒಂದು ಕೊಟ್ಟಿದ್ದಾರೆ ನನಗೆ ಈ ಟಾಪಿಕ್ ಮೇಲೆ ವಿಡಿಯೋ ಮಾಡಿ ಅಂತ. ಸೊ ನಂಗೆ ಇಷ್ಟ ಆದರೆ ನಾನು ಸೇವ್ ಮಾಡ್ಬೋದು, ಇಲ್ಲ ಡಿಸ್ಮಿಸ್ ಮಾಡ್ಬೋದು. ಓಕೆನಾ. ಸೊ ಇನ್ನೊಂದು ಕೊಟ್ಟಿದ್ದಾರೆ, 2 ನಿಮಿಷದಲ್ಲಿ ತಿಳಿದುಕೊಳ್ಳಿ ನಿಮ್ಮ ಮನಸ್ಸು ಜೀವನ ಪೂರ್ತಿ ಹೇಗೆ ಇರಲಿದೆ ಎಂದು. ಸೊ ಈ ಟಾಪಿಕಲ್ಲಿ ನನಗೆ ವಿಡಿಯೋಸ್ ಮಾಡೋದಾದರೆ ಮೀಡಿಯಮಲ್ಲಿ ಇದೆ, ಇದು ಜಾಸ್ತಿ ವೆರಿ ಹೈ ವಾಲ್ಯೂಮ್ ಇಲ್ಲ. ಸೊ ಡಿಸ್ಮಿಸ್ನ ಮಾಡ್ತೀನಿ. ಓಕೆನಾ. ಸೊ 3 ಬಂದುಬಿಟ್ಟು ನಮಗೆ ಏನಿದೆ 3 ಟಾಪಿಕ್ನ ವಿಡಿಯೋ ಬಂದುಬಿಟ್ಟು ಸಜೆಸ್ಟ್ ಮಾಡುತ್ತೆ. ಸೊ ನೀವು ಇಲ್ಲಿಂದ ಪಿಕ್ ಮಾಡಿ ಏನಾದರೂ ವಿಡಿಯೋ ಮಾಡಿದರೆ ಸೊ ನಿಮ್ಮದು ಬಂದುಬಿಟ್ಟು ವಿಡಿಯೋದು ವ್ಯೂಸ್ ಏನಿರುತ್ತೆ ಇನ್ಕ್ರೀಸ್ ಆಗುತ್ತೆ. ವಿಡಿಯೋನೇ ಹೇಳಿದೆ ಈ ಟಾಪಿಕಲ್ಲಿ ನೀವು ವಿಡಿಯೋ ಮಾಡಿದರೆ ನಿಮ್ಮದು ವ್ಯೂಸು ಇನ್ಕ್ರೀಸ್ ಆಗುತ್ತೆ ಅಂತ. ಓಕೆನಾ. ಸೊ ಇಲ್ಲಿ ಸೇವ್ಡ್ ಮತ್ತು ಡಿಸ್ಮಿಸ್ ಅಂತ ಇದೆ. ನೀವು ಯಾವ್ಯಾವುದು ಡಿಸ್ಮಿಸ್ ಮಾಡಿದ್ದೀರಾ ಎಲ್ಲ ಇದರಲ್ಲಿದೆ, ಆ್ಯಂಡ್ ಯಾವ್ಯಾವ ಸೇವ್ ಮಾಡಿದ್ದೀರಾ. ಓಕೆನಾ. ಅದು ಕೂಡ ಇದೆ. ನಾನು ಆಲ್ರೆಡಿ ನೋಡಿ ತುಂಬ ಸೇವ್ ಮಾಡಿ ಇಟ್ಟಿದ್ದೀನಿ 3 ಟಾಪಿಕ್ಸು, ಆ್ಯಂಡ್ ತುಂಬ ಡಿಸ್ಮಿಸ್ ಮಾಡಿಟ್ಟಿದ್ದೀನಿ. ಓಕೆನಾ. ಆ ಡಿಸ್ಮಿಸ್ ಮಾಡಿರೋದು ನಮ್ಗೆ ಇಲ್ಲಿರುತ್ತೆ. ಬೇಕಿದ್ರೆ ನಾವು ಪಿಕ್ ಮಾಡಿಕೊಂಡು ಇದರಲ್ಲಿ ವೀಡಿಯೋಸ್ಗಳನ್ನ ಮಾಡ್ಕೋಬೋದು. ನಾನು ಸಜೆಸ್ಟ್ ಮಾಡ್ತೀನಿ ನಿಮಗೆ ಇದರಲ್ಲಿ ವಿಡಿಯೋದಲ್ಲಿ ಏನು ಸಜೆಸ್ಟ್ ಮಾಡ್ತಿದ್ದೆ ಅದ್ರ ಟಾಪಿಕ್ ಮೇಲೆ ವಿಡಿಯೋ ಮಾಡಿ ನಿಮಗೆ ವ್ಯೂಸ್ ಬಂದುಬಿಟ್ಟು ಇನ್ಕ್ರೀಸ್ ಜಾಸ್ತಿ ಆಗುತ್ತೆ. ನೀವೇ ರಿಸಲ್ಟ್ನ ನೋಡ್ಬೋದು, ಒಂದು ವಾರದಲ್ಲೇ ನೀವು ರಿಸಲ್ಟ್ನ ನೋಡ್ಬೋದು. ಓಕೆನಾ ಗೈಸ್, ಇದಾಯಿತು ನಮ್ಮದು ಐಡಿಯಾಸ್. ಅದಾದಮೇಲೆ ಇಲ್ಲಿ ಕೀವರ್ಡ್ ಆಪ್ಷನ್ ಇದೆಯಲ್ಲ ಇಲ್ಲಿ ಕೆಳಗಡೆ, ಕೀವರ್ಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕೀವರ್ಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಈಗ ಸರ್ಚ್ ಕೀವರ್ಡ್ ಅಂತ ಇದೆ. ಈಗ ನೀವು ಯಾವುದಾದ್ರೂ ಒಂದು ಟಾಪಿಕಲ್ಲಿ ವಿಡಿಯೋ ಮಾಡ್ತಾ ಇದ್ದೀರಾ ಅಂದ್ಕೊಳ್ಳಿ. ಲೈಕ್ ನಾನು ಈಗ ವಿಡಿಯೋ ಯಾವ ಥರ ಯೂಸ್ ಮಾಡೋದಂತ ಹಾಕ್ತೀನಿ. ಓಕೆನಾ. ಹೌ ಟು ಯೂಸ್ ವಿಡಿಯೋ ಅಂತ ಹಾಕಿದ್ದೀನಿ. ಓಕೆನಾ. ಇದು ಸರ್ಚ್ ಮೇಲೆ ಕ್ಲಿಕ್ ಮಾಡಿ. ಸರ್ಚ್ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ಇಲ್ಲಿ ಸರ್ಚ್ ವಾಲ್ಯೂಮ್ ಬಂದುಬಿಟ್ಟು 67 ಇದೆ. ಕಾಂಪಿಟೇಷನ್ ಬಂದುಬಿಟ್ಟು ಮೀಡಿಯಮ್ ಇದೆ. ಸೊ ನಿಮಗೆ ಏನು ಮಾಡಬೇಕು, ಇಲ್ಲಿ ಸರ್ಚ್ ವಾಲ್ಯೂಮ್ ಜಾಸ್ತಿ ಇದ್ದರೆ ಆ್ಯಂಡ್ ಕಾಂಪಿಟೇಷನ್ ಮೀಡಿಯಮಲ್ಲಿದ್ದರೆ ನೀವು ಈಸಿಲಿ ಇದ್ರ ಮೇಲೆ ಈ ಟಾಪಿಕ್ ಮೇಲೆ ವಿಡಿಯೋನ ಮಾಡಿ ನಿಮಗೆ 100% ವ್ಯೂಸ್ ಬರುತ್ತಂತ ಅರ್ಥ. ಇಲ್ಲಿ ಸರ್ಚ್ ವಾಲ್ಯೂಮ್ ಇದೆಯಲ್ಲ, ಈ ಸರ್ಚ್ ವಾಲ್ಯೂಮಲ್ಲಿ ಬಂದುಬಿಟ್ಟು ನಮಗೆ ವಾಲ್ಯೂಮ್ ಏನು 50ಗಿಂತ ಜಾಸ್ತಿ ಇರಬೇಕು. ಸ್ಕೋರು 50ಗಿಂತ ಜಾಸ್ತಿ ಇದ್ದರೆ ಆಗೇನಾಗುತ್ತೆ, ನಿಮ್ಮದು ವಿಡಿಯೋ ಬಂದುಬಿಟ್ಟು ವೈರಲ್ ಆಗುತ್ತೆ, ಇಲ್ಲ ನಿಮ್ಮದು ವ್ಯೂಸ್ ಬಂದುಬಿಟ್ಟು ಜಾಸ್ತಿ ಆಗುತ್ತೆ. ಫಸ್ಟ್ಗಿಂತ ಜಾಸ್ತಿ ವ್ಯೂಸ್ ಬರುತ್ತೆ. ನೀವು ಇಲ್ಲಿ ಸರ್ಚ್ ಮಾಡಿಬಿಟ್ಟು ಈ ಟಾಪಿಕ್ ಮೇಲೆ ನೀವು ಯಾವ ಟಾಪಿಕ್ ಮೇಲಾದರೂ ಸರ್ಚ್ ಮಾಡ್ಬೋದು. ಲೈಕ್ ಕುಕ್ಕಿಂಗಲ್ಲೂ ಸರ್ಚ್ ಮಾಡ್ಬೋದು. ಹೌ ಟು ಮೇಕ್ ಪರಾಟ ಅಂತಲೇ ಹಾಕ್ತೀನಿ, ಹೌ ಟು ಮೇಕ್ ಇಲ್ಲ ಪನ್ನೀರ್ ಅಂತಲೇ ಹಾಕ್ತೀನಿ. ಹೌ ಟು ಮೇಕ್ ಪನ್ನೀರ್ ನೀವು ಕುಕ್ಕಿಂಗ್ ಚಾನಲ್ ಮಾಡೋದಾದರೆ ಅಟ್ ಹೋಮ್. ಓಕೆನಾ. ಅಟ್ ಹೋಮ್ ಅಂತಲೇ ಹಾಕ್ತೀನಿ. ಸೊ ನೋಡಿ ಇಲ್ಲಿ ಕೂಡ ಬಂದುಬಿಟ್ಟು ಸರ್ಚ್ ವಾಲ್ಯೂಮ್ 61 ಇದೆ. ಸೊ ನೀವು ಈ ಟಾಪಿಕಲ್ಲೂ ವಿಡಿಯೋ ಮಾಡಿದರೆ ನಿಮ್ದೇನಾಗುತ್ತೆ ಇನ್ಕ್ರೀಸ್ ಆಗುತ್ತೆ. ಸೊ ಯಾರೆಲ್ಲ ಕುಕ್ಕಿಂಗ್ ವೀಡಿಯೋಸ್ ಎಲ್ಲ ಮಾಡ್ತಿದ್ದೀರಾ ಒಂದು ಸಲ ಬಂದುಬಿಟ್ಟು ಇಲ್ಲಿ ಸರ್ಚ್ ಮಾಡಿ ಯಾವ ಥರ ನೀವು ಟೈಟಲ್ ಹಾಕಬೇಕು. ಸರ್ಚ್ ಮಾಡಿಬಿಟ್ಟು ಇದರದ್ದು ವಾಲ್ಯೂಮ್ ಜಾಸ್ತಿ ಇದ್ದರೆ ಅದ್ರ ಮೇಲೆ ಮಾಡಿ. ಓಕೆನಾ. ವೀಡಿಯೋಸು ಕಾಂಪಿಟೇಷನ್ ಕೂಡ ತುಂಬ ಹೈ ಇದೆ, ಇದರಲ್ಲಿ ತುಂಬ ಜನ ವೀಡಿಯೋಸ್ ಮಾಡಿದ್ದಾರೆ ಆ್ಯಂಡ್ ಕಾಂಪಿಟೇಷನ್ನು ಹೈ ಇದೆ. ನೀವೂ ಕೂಡ ವಿಡಿಯೋ ಹಾಕಿ ಇಲ್ಲಿ ಸರ್ಚ್ ವಾಲ್ಯೂಮ್ ಬಂದುಬಿಟ್ಟು ಜಾಸ್ತಿನೇ ಇದೆ. ಕಾಂಪಿಟೇಷನ್ ಹೈ ಇದ್ರೂ ಸರ್ಚ್ ವಾಲ್ಯೂಮ್ ಜಾಸ್ತಿ ಇದೆ. ಓಕೆನಾ. ಸೊ ಇದರಲ್ಲಿ ನೀವು ವಿಡಿಯೋ ಹಾಕಿದರೆ 100% ನಿಮ್ಮದು ಏನಾಗುತ್ತೆ ವಿಡಿಯೋ ಜಾಸ್ತಿ ವ್ಯೂಸ್ ಬರುತ್ತೆ, ಇನ್ಕ್ರೀಸ್ ಆಗುತ್ತೆ. ಓಕೆನಾ. ಸೊ ಇವರೇ ಹೇಳಿದ್ದಾರೆ ಯಾವ ಥರ ಸರ್ಚ್ ಮಾಡೋದು ಏನು ಎತ್ತ ಅಂತ. ಓಕೆನಾ. ಬೇಕಿದ್ರೆ ನೀವು ಈ ಟೈಟಲ್ನ ಯೂಸ್ ಮಾಡ್ಕೋಬೋದು. ಓಕೆನಾ. ಇಲ್ಲಿದೆಯಲ್ಲ ಈ ಟೈಟಲ್ಲು ನಿಮಿಷ ನಿಮ್ಗೆ ತೋರಿಸ್ಬಿಡ್ತೀನಿ. ಇದೇ ಟೈಟಲ್ನ ನೀವು ಯೂಸ್ ಮಾಡ್ಕೋಬೋದು. ಓಕೆನಾ ಗೈಸ್. ಸೊ ಇದಾಯಿತು ನಮ್ಮದು ಯಾವ ಥರ ಸರ್ಚ್ ಮಾಡೋದು. ಇದೇ ಅಂತ ಅಲ್ಲ, ಕುಕ್ಕಿಂಗ್ ವೀಡಿಯೋಸ್ ಅಂತ ಅಲ್ಲ, ಬೇರೆ ಬೇರೆ ಟೈಪ್ ವೀಡಿಯೋಸು ನೀವು ಬಂದುಬಿಟ್ಟು ಸರ್ಚ್ ಮಾಡ್ಬೋದು. ನೀವು ಯಾವ ಕ್ಯಾಟಗರಿಯಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ ಆ ಕ್ಯಾಟಗರಿದು ಸಿಂಪಲ್ ಒಂದು ಕೀವರ್ಡ್ನ ನೀವು ಹಾಕಿದರೆ ಇಲ್ಲಿ ಸರ್ಚ್ ವಾಲ್ಯೂಮ್ ಲೋ ಇದ್ದರೆ ಆ ಟಾಪಿಕ್ ಮೇಲೆ ಮಾಡಬೇಡಿ, ಆ ಟಾಪಿಕಲ್ಲಿ ಮಾಡಿ. ಬಟ್ ಆ ಕೀವರ್ಡ್ನ ಮಾಡಬೇಡಿ, ಅದೇ ಕೀವರ್ಡ್ನ ಬೇರೆ ಟೈಪಲ್ಲಿ ಹಾಕಿ. ಬೇರೆ ಟೈಪಲ್ಲಿ ಹಾಕಿಬಿಟ್ಟು ಸರ್ಚ್ ವಾಲ್ಯೂಮ್ ಜಾಸ್ತಿ ಇದ್ದರೆ ಆ ಟಾಪಿಕಲ್ಲಿ ನೀವು ವೀಡಿಯೋಸ್ಗಳನ್ನ ಮಾಡಿ ಆ್ಯಂಡ್ ಟೈಟಲ್ ಅದನ್ನೇ ಯೂಸ್ ಮಾಡಿ. ಇಲ್ಲಿ ಏನು ಸರ್ಚಿಗೆ ಹಾಕಿರ್ತೀರಾ ಇದೇ ಟೈಟಲ್ಲೇ ಯೂಸ್ ಮಾಡಿ. ಆ್ಯಂಡ್ ವಿಡಿಯೋಕ್ಯೂನು ನಿಮಗೆ ಟೈಟಲ್ ಬಂದುಬಿಟ್ಟು ಸಜೆಸ್ಟ್ ಮಾಡುತ್ತೆ. ಓಕೆನಾ. ನಾನು ನಿಮಗೆ ತೋರಿಸ್ತೀನಿ ಎಲ್ಲ ಅಂತ. ಓವರಾಲ್ ಸ್ಕೋರ್ ಎಲ್ಲ ಬರುತ್ತೆ ನಿಮಗೆ. ಓಕೆನಾ. ಇದು ಮ್ಯಾಚಿಂಗ್ ಇದೆಲ್ಲ ಇಲ್ಲ. ಓಕೆನಾ. ಅದಾದಮೇಲೆ ಗೈಸ್ ನಿಮಗೆ ಇಲ್ಲಿ ಆಪ್ಟಿಮೈಸ್ ಆಪ್ಷನ್ ಕಾಣಿಸ್ತಿದೆಯಲ್ಲ ಇಲ್ಲಿ ಕೆಳಗಡೆ ಆಪ್ಟಿಮೈಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಆಪ್ಟಿಮೈಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಸಿಂಪಲ್ ಈಗ ನಾನು ಅಂದ್ಕೊಳ್ಳಿ ನಂದು ಹಳೆ ವೀಡಿಯೋನೇ ಬೂಸ್ಟ್ ಮಾಡಬೇಕು ಅಂದ್ಕೊಳ್ಳಿ. ಓಕೆನಾ. ಜನ್ರೇಟ್ ಸ್ಕೋರ್ ಅಂತ ಇದೆಯಲ್ಲ ಇದೇ ನಾನು ನಿನ್ನೆ ಹಾಕಿದ ವೀಡಿಯೋ. ಓಕೆನಾ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ಇದೇ ಜನ್ರೇಟ್ ಆಗಿಬಿಡುತ್ತೆ ಸ್ಕೋರು ಎಷ್ಟು ಬಂದಿದೆ. ನಂದು SEO ಮಾಡಿದ್ನಲ್ಲ ಅದರದ್ದು ಸ್ಕೋರ್ ಎಷ್ಟು ಬಂದಿದೆ ಅಂತ. ಇಲ್ಲ ನೀವೇ ಆ್ಯಡ್ ಮಾಡಬೇಕಂದ್ರೆ ಸೊ ಓಪನ್ ಮಾಡಿಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಯಾವ ಥರ
ಅಂತ. ಥಂಬ್ನೇಲ್ದು ಸ್ಕೋರ್ ನೋಡಿ 73 ತೋರಿಸ್ತಾ ಇದೆ ನಂದು, ನೀವು ಇಲ್ಲಿ ನೋಡ್ಬೋದು ಥಂಬ್ನೇಲ್ದು ಸ್ಕೋರು. ಆ್ಯಂಡ್ SEO ಸ್ಕೋರ್ ಟೋಟಲ್ ಇಲ್ಲಿ 24 ಇದೆ. ಸೊ ಇಲ್ಲಿ 24 SEO ಸ್ಕೋರ್ ಏನಿದೆ ಅದನ್ನು ನಾನು ಸ್ವಲ್ಪ ಇನ್ಕ್ರೀಸ್ ಮಾಡಿ ತೋರಿಸ್ತೀನಿ ಯಾವ ಥರ ಏನು ಎತ್ತ ಅಂತ, ಓಕೆನಾ. ಸೊ ಹೌ ಟು ಪಿಕ್ ಹ್ಯಾಶ್ಟ್ಯಾಗ್ ವೈರಲ್ ಶಾರ್ಟ್ಸ್ ಅಂತ ಇದೆ. ಸೊ ಇದನ್ನೆಲ್ಲ ನಾನು ಯೂಸ್ ಮಾಡಿದರೆ ನಾನು ಇದರಲ್ಲಿ ಪಬ್ಲಿಷ್ ಯೋರ್ ಚೇಂಜಸ್ ನೋಡಿ, ಇಲ್ಲಿ ಡೈರೆಕ್ಟ್ ಡಿಸ್ಕ್ರಿಪ್ಷನ್, ರಿವೆಲೆನ್ಸು, ವಾಲ್ಯೂಮ್ ಟು ವ್ಯೂ ಮತ್ತು ತುಂಬ ಇದೆ, ಓಕೆನಾ. ಸೊ ಸಿಂಪಲಿ ನೋಡಿ ಇಲ್ಲಿ ಸಜೆಸ್ಟೆಡ್ ಟೈಟಲ್ ನನಗೆ ಕೊಟ್ಟಿದ್ದಾರೆ, ಓಕೆನಾ. ಈ ಟೈಟಲ್ನ ನಾನು ಈಸಿಲಿ ಯೂಸ್ ಮಾಡ್ಕೋಬೋದು ನನ್ನದು ಏನಿದೆ ಇದರಲ್ಲಿ ವಿಡಿಯೋ ಅಲ್ಲಿ, ಓಕೆನಾ. ಇದು ಸಜೆಸ್ಟೆಡ್ ಟೈಟಲ್, ಹೌ ಟು ಪಿಕ್ ಹ್ಯಾಶ್ಟ್ಯಾಗ್ ಫಾರ್ ವೈರಲ್ ಶಾರ್ಟ್ಸ್. ಸೊ ಇದನ್ನು ಯೂಸ್ ಮಾಡಬೇಕಂದ್ರೆ ಇದ್ರ ಮೇಲೆ ಒಂದು ಸಲ ಕ್ಲಿಕ್ ಮಾಡಿಬಿಟ್ಟು ಸಿಂಪಲ್ಲಿ ನೀವೇನು ಮಾಡಬೇಕು, ಪಬ್ಲಿಷ್ ಚೇಂಜಸ್ ಟು ಯೋರ್ ವಿಡಿಯೋ ಇದ್ರ ಮೇಲೆ ಕ್ಲಿಕ್ ಮಾಡಿ, ಓಕೆನಾ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಏನಾಗುತ್ತೆ, ಇದು ಆ್ಯಡ್ ಆಗುತ್ತೆ. ಸೊ ಸಿಂಪಲ್ಲಿ ನಾವು ಇದ್ರ ಮೇಲೆ ಕ್ಲಿಕ್ ಮಾಡೋಣ. ಇದು ಕಂಟಿನ್ಯೂ ಕೊಡಬೇಕಲ್ವಾ, ಸೊ ಇದು ಕನೆಕ್ಟ್ ಆಗಬೇಕಲ್ವಾ, ಹಾಗಾಗಿ ಸೊ ನೋಡಿ ನಮ್ಮದು ಏನಾಗ್ತಾ ಇದೆ, ಇದು ಆ್ಯಡ್ ಆಗ್ತಿದೆ, ಓಕೆನಾ. ಸೊ ಅದಾದಮೇಲೆ SEO ಸ್ಕೋರ್ ಮೇಲೆ ಬನ್ನಿ, SEO ಸ್ಕೋರಿಗೆ ಬನ್ನಿ, ಇಲ್ಲಿ SEO ಮೇಲೆ ಕ್ಲಿಕ್ ಮಾಡಿ. SEO ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನೋಡಿ ನಮ್ಮದು ಬಂದುಬಿಟ್ಟು ಟೋಟಲ್ ಬಂದುಬಿಟ್ಟು ಎಷ್ಟು 17 ಇದೆ. ಆ್ಯಂಡ್ ಟ್ಯಾಗ್ ಕೌಂಟ್ ಬಂದುಬಿಟ್ಟು 2 ಇದೆ. ಸೊ ಇಲ್ಲಿ ನಾನು ಜಾಸ್ತಿ ಮಾಡಿ ತೋರಿಸ್ತೀನಿ ಯಾವ ಥರ ಅಂತ, ಓಕೆನಾ. ಟ್ಯಾಗ್ಸ್ ಮೇಲೆ ಕ್ಲಿಕ್ ಮಾಡಿ. ಸೊ ಚೆಕ್ ಲಿಸ್ಟ್ ಮೇಲೆ ಕ್ಲಿಕ್ ಮಾಡಬೇಕು ಫಸ್ಟು ನಾವು, ಇದು ಚೇಂಜಸ್ ಮಾಡಬೇಕಂದ್ರೆ ಇಲ್ಲಿ ಚೆಕ್ ಲಿಸ್ಟ್ ಆಪ್ಷನ್ ಕಾಣಿಸ್ತಿದೆಯಲ್ಲ, ಇದರ ಮೇಲೆ ಕ್ಲಿಕ್ ಮಾಡಿ. ಚೆಕ್ ಲಿಸ್ಟ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ರಾಂಗ್ ಇರುತ್ತೆ, ಎಲ್ಲ ರೈಟ್, ಯಾವ್ಯಾವುದು ನೀವು ಸರಿ ಮಾಡಿದ್ದೀರಾ ಆ್ಯಂಡ್ ಯಾವುದರಲ್ಲಿ ನೀವು ಏನು ಆ್ಯಡ್ ಮಾಡಿಲ್ಲ ಅಂತ ಇಲ್ಲಿ ಶೋ ಆಗ್ತಿದೆ. ನನ್ನ ಟೈಟಲಲ್ಲಿ ಬಂದುಬಿಟ್ಟು ಟ್ಯಾಗ್ ಆ್ಯಡ್ ಮಾಡಿಲ್ಲ, ಒಂದು ಟ್ಯಾಗ್ ನಾವು ಆ್ಯಡ್ ಮಾಡಬೇಕು. ಸೊ ನಾನು ಆ್ಯಡ್ ಮಾಡಿಲ್ಲ, ಸೊ ಆ್ಯಡ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ, ಓಕೆನಾ. ಸೊ ಇದೇ ಒಂದು ನಾನು ಆ್ಯಡ್ ಮಾಡ್ತೀನಿ. ಪಬ್ಲಿಷ್ ಮಾಡೋಣ. ಒಂದು ಟ್ಯಾಗ್ನ ನಾನು ಹಾಕ್ತಾಯಿದ್ದೀನಿ, ಓಕೆನಾ. ಸೊ ಒಂದು ಟ್ಯಾಗ್ ಆದಮೇಲೆ ಎಷ್ಟು ನಮ್ಮದು SEO ಸ್ಕೋರ್ ಬರುತ್ತೆ ನೋಡೋಣ. ಮೇಡ್ ಪಬ್ಲಿಕ್ಕು ಒನ್ ಟ್ಯಾಗ್ ಇನ್ ಡಿಸ್ಕ್ರಿಪ್ಷನ್, ಒಂದು ಟ್ಯಾಗ್ ಇನ್ ಟೈಟಲ್, ಓಕೆ. ನಾವು ಒಂದು ಟ್ಯಾಗ್ ಬಂದುಬಿಟ್ಟು ಹಾಕಬೇಕು. ಸೊ ಸಿಂಪಲಿ ನಾವೇನು ಮಾಡೋಣ, ಇಲ್ಲಿ ಟ್ಯಾಗ್ಸ್ ಏನಿದೆ ನೋಡಿ, ನಂದು ಎಷ್ಟು ಟ್ಯಾಗ್ಸ್ ಇದೆ ಅದು ರ್ಯಾಂಕ್ ಆಗ್ತಿದೆ, ಓಕೆನಾ. ಹ್ಯಾಶ್ಟ್ಯಾಗಲ್ಲಿದೆ, ನಾನು ಏನು ಟ್ಯಾಗ್ ಯೂಸ್ ಮಾಡಿದ್ದೀನಿ ನಿನ್ನೆ ವೀಡಿಯೋದಲ್ಲಿ ಎಲ್ಲ ಇಲ್ಲಿ ಶೋ ಆಗ್ತಿದೆ. ಇದೆಲ್ಲ ಬಂದುಬಿಟ್ಟು ವೈರಲ್ ಟ್ಯಾಗ್ಸು, ಹಾಗಾಗಿ ನಮ್ಮ ವೀಡಿಯೋ ಏನಾಗುತ್ತೆ, ಜಾಸ್ತಿ ವ್ಯೂಸ್ ಬರುತ್ತೆ, ಇನ್ಕ್ರೀಸ್ ಆಗುತ್ತೆ, ಓಕೆನಾ. ಇದು ಚೆಕ್ ಲಿಸ್ಟು, ಓಕೆನಾ. ಸೊ ನಾವು ಇನ್ನೂ ರಿಕಮೆಂಡೆಡ್ ಟ್ಯಾಗ್ಸ್ ಕೆಳಗೆ ಕೊಟ್ಟಿದ್ದಾರೆ, ಇದನ್ನು ನಾವೇನು ಮಾಡಬೇಕು, ಆ್ಯಡ್ ಮಾಡಬೇಕು. ಯಾವುದ್ರಲ್ಲಿ ಹೋಗ್ಬಿಟ್ಟು ಇಲ್ಲಿ ಡೀಟೇಲ್ಸಲ್ಲಿ ಹೋಗ್ಬಿಟ್ಟು, ಓಕೆನಾ. ಸೊ ಇಲ್ಲಿ ನಾವು SEO ಅಲ್ಲಿ ಮತ್ತು ಚೆಕ್ ಲಿಸ್ಟಲ್ಲಿ ಆ್ಯಡ್ ಮಾಡೋಕ್ಕಾಗಲ್ಲ, ಡೀಟೇಲ್ಸಲ್ಲಿ ಆ್ಯಡ್ ಮಾಡಬೇಕು. ಸೊ ಈ ವಿಡಿಯೋ ಅಪ್ಡೇಟ್ ಬಂದುಬಿಟ್ಟು ಚೇಂಜ್ ಆಗಿದೆ, ಸೊ ಗೊತ್ತಾಗಿಲ್ಲ ನನಗೆ. ಸೊ ಡೀಟೇಲ್ಸ್ ಮೇಲೆ ಕ್ಲಿಕ್ನ ಮಾಡಿ, ಓಕೆನಾ. ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಾದಮೇಲೆ ಇಲ್ಲಿ ರೆಕಮೆಂಡೆಡ್ ಟ್ಯಾಗ್ಸ್ ಅಂತ ಇದೆಯಲ್ಲ, ಇದನ್ನು ಹಾಕಿ, ಓಕೆನಾ. ಇದನ್ನೆಲ್ಲ ಹಾಕಿದ್ರೆ ನಿಮ್ಮದು ಇನ್ನೂ SEO ಸ್ಕೋರ್ ಏನಾಗುತ್ತೆ, ಇನ್ನೂ ಜಾಸ್ತಿ ಆಗುತ್ತೆ, ಓಕೆನಾ. ಸೊ ನಾವು ಯಾವುದು ಜಾಸ್ತಿ ಸ್ಕೋರ್ ಇದೆ ಅದನ್ನು ಮಾತ್ರ ಆ್ಯಡ್ ಮಾಡೋಣ, ಓಕೆನಾ. ಸಿಂಪಲಿ ಇಲ್ಲಿ ಪಬ್ಲಿಷ್ ಮೇಲೆ ಕ್ಲಿಕ್ ಮಾಡಲ್ಲ. ಪಬ್ಲಿಷ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನೋಡಿ ನಿಮ್ಮದು SEO ಸ್ಕೋರ್ ಏನಿದೆ ಅದು ಒಂದು ಸ್ವಲ್ಪ ಇನ್ಕ್ರೀಸ್ ಆಗುತ್ತೆ ನೋಡಿ. ಈಗ ನಮ್ಮದು 12 ಇತ್ತಲ್ವ SEO ಸ್ಕೋರು, ನಾವು ಟ್ಯಾಗ್ ಹಾಕಿದ್ದು 17 ಆಗಿದೆ, ಓಕೆನಾ. ಸೊ ಮತ್ತೆ ನಾನು ಇನ್ನೂ ಸ್ವಲ್ಪ ಟ್ಯಾಗ್ಸ್ಗಳನ್ನ ಆ್ಯಡ್ ಮಾಡ್ತೀನಿ, ಇಲ್ಲಿ ಕೊಟ್ಟಿರೋ ಟ್ಯಾಗ್ಸ್ಗಳನ್ನೇ. ಸೊ ಲಿಮಿಟೆಡ್ ಟ್ಯಾಗ್ಸ್ ಅಂತ ಬಂದಿದೆ, ಓಕೆನಾ. ಸಿಂಪಲಿ ನಾವೇನು ಮಾಡೋಣ, ಇದ್ರ ಮೇಲೆ ಕ್ಲಿಕ್ ಮಾಡಿ ಪಬ್ಲಿಷ್ ವಿಡಿಯೋ ಮೇಲೆ. ಅದಾದಮೇಲೆ ಇನ್ನೂ ಒಂದು ಸ್ವಲ್ಪ ಇನ್ಕ್ರೀಸ್ ಆಗುತ್ತೆ ನಮ್ಮದು SEO ಸ್ಕೋರ್ ಏನಿದೆ ಅದು, ನೀವು ನೋಡ್ಬೋದು ಒಂದು ಸಲ. ಸೊ ನೋಡಿ ನಂದು 18 ಆಗಿದೆ, ಓಕೆನಾ. ಸೊ ಇಷ್ಟು ಟ್ಯಾಗ್ನ ನಾನು ಹಾಕಿದ್ದೀನಿ. ಅದಾದಮೇಲೆ ನನಗೆ ಟೈಟಲಲ್ಲಿ ಟ್ಯಾಗ್ನ ಹಾಕಬೇಕು, ಓಕೆನಾ. ಸೊ ಸಿಂಪಲಿ ನಾನು ಏನು ಮಾಡ್ತೀನಿ, ಇಲ್ಲೇ ಯೂಟ್ಯೂಬ್ ಶಾರ್ಟ್ ಹ್ಯಾಶ್ಟ್ಯಾಗ್ ಅಂತ ಇದೆಯಲ್ಲ, ಇದನ್ನು ಒಂದು ಸಲ ಕಾಪಿನ ಮಾಡ್ಕೋತೀನಿ, ಓಕೆನಾ. ಸೊ ಇಲ್ಲಿ ಕಾಪಿ ಆಪ್ಷನ್ ಇದೆ, ಸಿಂಪಲಿ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಕಾಪಿ ಆಗುತ್ತೆ. ಇಲ್ಲಾಂದರೆ ನಾವು ಇಲ್ಲಿ ಟೈಪ್ ಮಾಡ್ಬೋದು, ಓಕೆನಾ. ಸೊ ಎಲ್ಲಿ ಟೈಪ್ ಮಾಡ್ಬೋದು, ಇಲ್ಲಿ ಇದ್ರ ಮೇಲೆ ಇದನ್ನು ರಿಮೂವ್ ಮಾಡಿ, ಸಿಂಪಲ್ಲಿ ಇದನ್ನು ನಾನು ರಿಮೂವ್ ಮಾಡ್ತೀನಿ, ಓಕೆನಾ. ಇದನ್ನು ರಿಮೂವ್ ಮಾಡಾದಮೇಲೆ ಇಲ್ಲಿ ನಾವೀಗ ಏನು ಟ್ಯಾಗ್ನ ಹಾಕಿದ್ವಿ, ಇಲ್ಲಿ ಯೂಟ್ಯೂಬ್ ಶಾರ್ಟ್ಸ್ ಹ್ಯಾಶ್ಟ್ಯಾಗ್ ಅಂತ ಹಾಕ್ತೀನಿ, ಓಕೆನಾ. ಯೂಟ್ಯೂಬ್
ಯೂಟ್ಯೂಬ್ ಟ್ಯಾಗ್ ಯೂಟ್ಯೂಬ್ ಶಾರ್ಟ್ ಹ್ಯಾಶ್ಟ್ಯಾಗ್. ಓಕೆನಾ. ಸೊ ನಾನು ಹಾಕಿದ್ದೀನಿ, ಪಬ್ಲಿಷ್ ಮೇಲೆ ಕ್ಲಿಕ್ನ ಮಾಡ್ತೀನಿ. ಓಕೆನಾ. ಈಗ ಮತ್ತೆ ನಮ್ದು ಏನಾಗುತ್ತೆ, SEO ಸ್ಕೋರು ಇಲ್ಲಿ ನಿಮಗೆ ಜಾಸ್ತಿ ಕಾಣುತ್ತೆ, ಅದು ಒಂದು ಸ್ವಲ್ಪ ಲೋಡಿಂಗ್ ತಗೊಳ್ಳುತ್ತೆ. ಓಕೆನಾ. ಸೊ ಈ ಥರ ಬಂದುಬಿಟ್ಟು ನಿಮ್ಮದು ಟ್ಯಾಗ್ಸ್ಗಳನ್ನ ಜಾಸ್ತಿ ಮಾಡೋದು. ನೀವು ಇಲ್ಲಿ ಬೇಕಿದ್ದರೆ ಆ್ಯಡ್ ಮಾಡ್ಬೋದು ಟ್ಯಾಗ್ಸ್ಗಳನ್ನ, ಯಾವುದನ್ನ ಇದನ್ನು ನಾವೀಗ ಏನು ಕಾಪಿ ಮಾಡಿದ್ದೀವಿ ಅದನ್ನು ಇಲ್ಲಿ ಪೇಸ್ಟ್ನ ಮಾಡಬೇಕು. ಓಕೆನಾ. ಪೇಸ್ಟ್ನ ಮಾಡಾದಮೇಲೆ ಇಲ್ಲಿ ನೋಡಿ ನಮ್ಮದು ಎಲ್ಲ ಟ್ಯಾಗ್ಸ್ ಏನಿದೆ ಆ್ಯಡ್ ಆಗಿದೆ. ಸೊ ಆ್ಯಡ್ ಆದಮೇಲೆ ಇಲ್ಲಿ ನಾವು ಕಾಮ ಏನಿದೆ ಅದನ್ನು ರಿಮೂವ್ ಮಾಡೋಣ. ಇಲ್ಲಿ ಕಾಮಗಳಿದೆಯಲ್ಲ, ಇದನ್ನು ನಮ್ಮದು ಟ್ಯಾಗ್ಸೇ. ಓಕೆನಾ. ಇಲ್ಲಿ ಕಾಮನ ರಿಮೂವ್ ಮಾಡಿ. ಇಲ್ಲಿಂದ ಕೂಡ ನೀವು ಟ್ಯಾಗ್ಸ್ಗಳನ್ನ ಹಾಕ್ಬೋದು. ಓಕೆನಾ. ಸಜೆಸ್ಟೆಡ್ ಟ್ಯಾಗ್ ಕಾಪಿ ಮಾಡಿಕೊಂಡು ಹಾಕೋದು. ಕಾಪಿ ಮಾಡೋದೆಲ್ಲ ಅಂತ ಗೊತ್ತಲ್ವಾ. ಬೈ ಚಾನ್ಸ್ ಗೊತ್ತಾಗಿಲ್ಲ ಅಂದರೆ ಇನ್ನೊಂದು ಸಲ ನಮಗೆ ತೋರಿಸ್ಕೊಡ್ತೀನಿ ಎಲ್ಲಿ ನೀವು ಕಾಪಿ ಮಾಡಬೇಕು ಟ್ಯಾಗ್ಸ್ಗಳನ್ನ ಅಂತ. ಸಿಂಪಲ್ಲಿ ಇಲ್ಲಿಂದ ನಾನು ಎಲ್ಲ ಕಾಮನ್ನ ರಿಮೂವ್ ಮಾಡ್ತಾಯಿದ್ದೀನಿ. ಓಕೆನಾ. ಈ ಕಾಮನ್ನ ರಿಮೂವ್ ಮಾಡಿದರೆ ಆಗೇನಾಗುತ್ತೆ, ನಮ್ಮದು ಚೆನ್ನಾಗಿ ಕಾಣುತ್ತೆ ಒಂದು ಲೈನ್ ಬೈ ಲೈನಲ್ಲಿ. ಓಕೆನಾ. ಸೊ ಮೇಕ್ ಶೋರ್ ಎಲ್ಲ ಕಾಮನ್ನ ರಿಮೂವ್ ಮಾಡಿದ್ದೀನಿ. ಓಕೆನಾ. ಓಕೆ. ಈಗ ಎಲ್ಲ ನಮ್ಮದು ರಿಮೂವ್ ಆಗಿದೆ. ಈಗ ಸಿಂಪಲ್ಲಿ ನಾವೇನು ಮಾಡಬೇಕು ನೋಡಿ, ಟ್ಯಾಗ್ಸ್ನ ಯಾವ ಥರ ಕಾಪಿ ಮಾಡೋದು, ಇಲ್ಲಿ ವೈರಲ್ ಟ್ಯಾಗ್ಸ್ ಕೊಟ್ಟಿದ್ದಾರಲ್ಲ ಇದೆಲ್ಲ ಇಲ್ಲಿ ಕಾಪಿ ಮಾಡಬೇಕು ನೀವು. ಓಕೆನಾ. ಸೊ ಇಲ್ಲಿ ಕಾಪಿ ಮಾಡಿದರೆ ನಿಮ್ಮದೇನಾಗುತ್ತೆ, ಟ್ಯಾಗ್ಸ್ ಬಂದುಬಿಟ್ಟು ಕಾಪಿ ಆಗುತ್ತೆ. ಅದಾದಮೇಲೆ ಇಲ್ಲಿ ಪಬ್ಲಿಷ್ ವಿಡಿಯೋ ಆಪ್ಷನ್ ಕಾಣಿಸ್ತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಪಬ್ಲಿಷ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮದು SEO ಸ್ಕೋರ್ ಏನಾಗುತ್ತೆ, ಇನ್ನೂ ಒಂದು ಸ್ವಲ್ಪ ಇನ್ಕ್ರೀಸ್ ಆಗುತ್ತೆ. ಓಕೆನಾ. ಸೊ ನಾವು ಆಲ್ರೆಡಿ ಟ್ಯಾಗ್ಸ್ ಎಲ್ಲ ಹಾಕಿದ್ದೀವಿ. ಸೊ ರಿಕಮೆಂಡೆಡ್ ಮತ್ತೆ ಬರುತ್ತೆ, ಬೇಕಿದ್ರೆ ನೀವೇ ಆ್ಯಡ್ ಮಾಡ್ಕೋಬೋದು. ಬಟ್ ನಾವಿಲ್ಲಿ 500 ಆಲ್ರೆಡಿ ಮ್ಯಾಕ್ಸಿಮಮ್ ಟ್ಯಾಗ್ಸ್ ಹಾಕಿದ್ದೀವಿ. ಟ್ಯಾಗ್ಸ್ ಅಂದರೆ ಟ್ಯಾಗ್ಸ್ ಇಲ್ಲಿ ಹಾಕೋದಲ್ಲ, ಅದು ಬೇರೆ ಕಡೆ ಎಲ್ಲಿ YT ಸ್ಟುಡಿಯೋದಲ್ಲಿ ಟ್ಯಾಗ್ಸ್ ಆಪ್ಷನ್ ಇದೆಯಲ್ಲ ಅಲ್ಲಿ ಆ್ಯಡ್ ಆಗುತ್ತೆ. ಯಾವುದು ಈ ಟ್ಯಾಗ್ಸ್ ಎಲ್ಲ. ಓಕೆನಾ. ಈ ಟ್ಯಾಗ್ಸ್ ಎಲ್ಲ ಆಲ್ರೆಡಿ ಆ್ಯಡ್ ಆಗಿದೆ. ಇಲ್ಲಿ ಬಂದುಬಿಟ್ಟು ನೀವು ಟ್ಯಾಗ್ಸ್ಗಳನ್ನ ಹಾಕೋದು. ಇದು ಬಂದುಬಿಟ್ಟು ಎಲ್ಲ ಆ್ಯಡ್ ಆಗಿದೆ, ನಮ್ಮದು ಏನಿದೆ ಲೈಕ್ ನಾನು ಹೇಳಿದ್ನಲ್ಲ YT ಸ್ಟುಡಿಯೋದಲ್ಲಿ ಟ್ಯಾಗ್ಸ್ ಹಾಕೋಕ್ಕೆ ಒಂದು ಪ್ಲೇಸ್ ಇರುತ್ತಲ್ಲ, ಇದು ಎಲ್ಲ ಆ್ಯಡ್ ಆಗಿರುತ್ತೆ ಈ ಟ್ಯಾಗ್ಸು. ಓಕೆನಾ ಗೈಸ್. ಗೊತ್ತಾಯ್ತಲ್ಲ ನೋಡಿ, ನಮ್ಮದು ಸ್ಕೋರ್ ಬಂದುಬಿಟ್ಟು 18 ಆಗಿದೆ. ಓಕೆನಾ. ಅಂತೂ ನಮ್ಮದು ಬಂದುಬಿಟ್ಟು ಜಾಸ್ತಿ ಇರಬೇಕು. ಸೊ ಚೆಕ್ ಲಿಸ್ಟಲ್ಲಿ ಚೆಕ್ ಮಾಡೋಣ ಇನ್ನೂ ನಾವು ಏನು ಬಂದುಬಿಟ್ಟು ತಪ್ಪು ಮಾಡಿದ್ದೀವಿ ಅಂತ. ಓಕೆನಾ. ಸೊ ನಮಗೆ ಒಂದು ಟ್ಯಾಗ್ ಬಂದುಬಿಟ್ಟು ಇಲ್ಲಿ ಹಾಕಬೇಕು. ಸೊ ಫುಲ್ ಡಿಸ್ಕ್ರಿಪ್ಷನ್ ಓಪನ್ ಮಾಡೋಣ. ಇಲ್ಲಿ ಬಂದುಬಿಟ್ಟು ನಮಗೆ ಜನ್ರೇಟ್ ಮಾಡಿಕೊಟ್ಟಿದ್ದು, ಜನ್ರೇಟ್ ಮೇಲೆ ಕ್ಲಿಕ್ ಮಾಡಿದರೆ ಜನ್ರೇಟ್ ಮಾಡಿಕೊಡುತ್ತೆ. ಓಕೆನಾ. ಲೈಕ್ ನಿಮ್ಮದು ಟೈಟಲ್ಲು ಕೂಡ ಜನ್ರೇಟ್ ಮಾಡಿಕೊಡುತ್ತೆ. ಓಕೆನಾ. ಸೊ ಸಿಂಪಲಿ ನಾವೇನು ಮಾಡೋಣ, ಈಗ ಬ್ಯಾಕ್ ಬರೋಣ. ಬ್ಯಾಕ್ ಬಂದರೆ ಒಂದು ನಿಮಿಷ. ಓಕೆ. ಸೊ ನೀವು ಈಗ ನೋಡ್ಬೋದು ನಂದು ಬಂದುಬಿಟ್ಟು ಸ್ಕೋರ್ ಬಂದುಬಿಟ್ರು ಜನ್ರೇಟ್ ಆಗಿದೆ. ಓಕೆನಾ. ಕಮ್ಮಿ ಇತ್ತು ನಂದು ಸ್ಕೋರು, ಜಾಸ್ತಿ ಆಗಿದೆ. ಓಕೆನಾ ಗೈಸ್. ಗೊತ್ತಾಯ್ತಲ್ಲ ಯಾವ ಥರ ಏನು ನಿಮ್ಮದು ಟ್ಯಾಗ್ಸ್ ಎಲ್ಲ ಹಾಕೋದಂತ. ಇನ್ನೊಂದು ಸಲ ನಿಮಗೆ ಹೇಳಿಬಿಡ್ತೀನಿ, ಬೈ ಚಾನ್ಸ್ ನಿಮಗೆ ಗೊತ್ತಾಗಿಲ್ಲ ಅಂದರೆ. ಸೊ ಸಿಂಪಲ್ಲಿ ನೀವೇನು ಮಾಡಿ, ಚೆಕ್ ಲಿಸ್ಟಿಗೆ ಹೋಗಿ. ಸೊ ಎಲ್ಲ ನೋಡಿ, ನೀವು ಚೆಕ್ ಲಿಸ್ಟಲ್ಲಿ ಹೋಗ್ಬಿಟ್ಟು ಇದೇನೇನು ತಪ್ಪಾಗಿದೆ ಎಲ್ಲನೂ ನೀವು ಬಂದುಬಿಟ್ಟು ಸರಿ ಮಾಡಬೇಕು. ಇಲ್ಲಿ ಈ ಡೀಟೇಲ್ಸಲ್ಲಿ ಬಂದುಬಿಟ್ಟು ಈ ಡೀಟೇಲ್ಸಲ್ಲಿ ಬನ್ನಿ. ಡೀಟೇಲ್ಸಲ್ಲಿ ಬಂದಾದಮೇಲೆ ಇಲ್ಲಿ ನಿಮಗೆ ಟ್ಯಾಗ್ಸ್ ಎಲ್ಲ ಆ್ಯಡ್ ಮಾಡೋ ಆಪ್ಷನ್ ಕೊಡುತ್ತೆ. ಸೊ ಟ್ಯಾಗ್ಸ್ನ ಸಿಂಪಲಿ ನೀವೇ ಆ್ಯಡ್ ಮಾಡ್ತಾ ಹೋಗಿ. ಓಕೆನಾ. ಆ್ಯಡ್ ಮಾಡ್ತಾ ಹೋದರೆ ಸಿಂಪಲಿ ಏನಾಗುತ್ತೆ, ನಿಮ್ಮದು ಟ್ಯಾಗ್ಸ್ ಬಂದುಬಿಟ್ಟು ಆ್ಯಡ್ ಆಗುತ್ತೆ. ಇಲ್ಲಿ ಟ್ಯಾಗ್ಸ್ ಆ್ಯಡ್ ಆದರೆ ಇಲ್ಲಿ SEO ಸ್ಕೋರ್ ಬಂದುಬಿಟ್ಟು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಓಕೆನಾ. ಸೊ ಸಿಂಪಲಿ ಇಲ್ಲಿ #1 ಅಲ್ಲಿದೆ ನೋಡಿ ನಮ್ಮ ಟ್ಯಾಗ್. ಸೊ ಇನ್ನು ನಮಗೆ ಟ್ಯಾಗ್ಸ್ ಬಂದುಬಿಟ್ಟು ಸಜೆಸ್ಟ್ ಮಾಡುತ್ತೆ. ಸೊ ನಾವೇನು ಮಾಡಬೇಕು, ಒಂದೊಂದಾಗಿ ಆ್ಯಡ್ ಮಾಡ್ತಾ ಹೋಗಬೇಕು. ಓಕೆನಾ. ಆ್ಯಡ್ ಮಾಡಾದಮೇಲೆ ಇಲ್ಲಿ ಕೆಳಗಡೆ ನಿಮಗೆ ಪಬ್ಲಿಕ್ ಆಪ್ಷನ್ ಕಾಣಿಸ್ತಿದೆಯಲ್ಲ, ಈ ಪಬ್ಲಿಷ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಏನಾಗುತ್ತೆ, ಪಬ್ಲಿಷ್ ಆಗುತ್ತೆ. ನಮ್ಮದು ಏನು ನಾವು ಟ್ಯಾಗ್ ಆ್ಯಡ್ ಮಾಡಿದ್ವಿ ಅದು ಬಂದುಬಿಟ್ಟು ಪಬ್ಲಿಕ್ ಆಗುತ್ತೆ. ಓಕೆನಾ. ಸೊ ಈ ಥರ ನೋಡಿ ನಮ್ಮದು SEO ಸ್ಕೋರ್ ನೋಡಿ ಎಷ್ಟು ಬೇಗ ಇನ್ಕ್ರೀಸ್ ಆಯಿತು, 22 ಆಯಿತು. ಸೊ ನಾವು ಇನ್ನೂ ಟ್ಯಾಗ್ಸ್ ಬಂದುಬಿಟ್ಟು ಆ್ಯಡ್ ಮಾಡಿದರೆ ನಮ್ಮದು SEO ಸ್ಕೋರ್ ಏನಾಗುತ್ತೆ, ಇನ್ನೂ ಇನ್ಕ್ರೀಸ್ಡ್ ಆಗುತ್ತೆ. ಸೊ ಟೋಟಲಿ ನಾವು 500 ಟ್ಯಾಗ್ಸ್ ಹಾಕ್ಬೋದು. ಯಾವುದರಲ್ಲಿ, ಟ್ಯಾಗ್ #15 ಮಾತ್ರ ಹಾಕೋಕ್ಕೆ
ಮತ್ತು ಟ್ಯಾಗ್ಸ್ ಬಂದುಬಿಟ್ಟು #15 ಟ್ಯಾಗ್ಸ್ ಬಂದುಬಿಟ್ಟು ನೀವು ಎಷ್ಟು ಹಾಕಬೇಕು 500 ಟ್ಯಾಗ್ಸ್ ಹಾಕಬೇಕು. ಮತ್ತು ಪಬ್ಲಿಷ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ದು ಏನಾಗುತ್ತೆ ಇನ್ನೂ SEO ಸ್ಕೋರ್ ಏನಾಗುತ್ತೆ ಇನ್ಕ್ರೀಸ್ ಆಗುತ್ತೆ. ನೀವು ನೋಡ್ಬೋದು ಇಲ್ಲಿ. ಸೊ ಇನ್ನೊಂದು ಸಲ ನೀವು ಕನ್ಫ್ಯೂಷನ್ ಹಾಕಬೇಡಿ ಅಂತ ಇನ್ನೊಂದು ಸಲ ಹೇಳ್ಕೊಡ್ತಾ ಇದ್ದೀನಿ, ನೋಡ್ಕೊಳ್ಳಿ. ಇಲ್ಲಿ ಇನ್ಕ್ರೀಸ್ ಆಗುತ್ತೆ ನಮ್ಮ ಸ್ಕೋರು. ಸೊ ಒಂದು ಸಲ ನಾವು ಚೆಕ್ ಮಾಡೋಣ, ಓಕೆನಾ. ಸೊ ಮತ್ತೆ ರೆಕಮೆಂಡೆಡ್ ಟ್ಯಾಗ್ಸು ನೋಡಿ, ಕನ್ನಡದಲ್ಲೇ ನಿಮಗೆ ಇಲ್ಲಿ ಟ್ಯಾಗ್ಸ್ ಎಲ್ಲ ಕೊಡ್ತಾ ಇದೆ. ಸೊ ನಾವು ಕರ್ನಾಟಕದಲ್ಲಿರೋದು, ಸೊ ಕನ್ನಡದಲ್ಲಿ ನಮಗೆ ಎಲ್ಲ ಟ್ಯಾಗ್ಸ್ ಬಂದುಬಿಟ್ಟು ಕೊಡ್ತಾ ಇದ್ದಾರೆ. ಸೊ ನೀವು ಈಸಿಲಿ ಯೂಸ್ ಮಾಡ್ಕೋಬೋದು. ಸೊ ನಮ್ದು ಏನಾಯ್ತು ಈಗ ಮ್ಯಾಕ್ಸಿಮಮ್ಮು 500 ಟ್ಯಾಗ್ಸ್ ಏನಾಗಿದೆ ಆ್ಯಡ್ ಆಗಿದೆ, ಓಕೆನಾ. ಸೊ ಈಗ ಆ್ಯಡ್ ಆದಮೇಲೆ ಟ್ಯಾಗ್ಸ್ ಎಲ್ಲ ನೀವು ಬೇಕಿದ್ದರೆ ಈಗ ಏನು ಮಾಡ್ಬೋದು, ಇನ್ನು ಕೆಳಗಡೆ ಹೋಗಿ ಕೆಳಗಡೆ ಇಲ್ಲೆಲ್ಲ ಇಲ್ಲಿ ಚೆಕ್ ಲಿಸ್ಟಲ್ಲಿ ಹೋಗಿಬಿಟ್ಟು ಮತ್ತೆ ಏನೇನು ತಪ್ಪಿದೆ ಮತ್ತು ನೋಡಿ ಡಿಸ್ಕ್ರಿಪ್ಷನ್ನು ಇದೆಲ್ಲ ರಾಂಗ್ ಇತ್ತು. ಈಗ ನಾನು ಟ್ಯಾಗ್ಸ್ ಹಾಕಿದ್ದು ನೋಡಿ ಎಲ್ಲ ರೈಟ್ ಬಟನ್ನಲ್ಲಿದೆ. ಈ ಡಿಸ್ಕ್ರಿಪ್ಷನ್ ಬಂದುಬಿಟ್ಟು ನಾವು 60 ಒಳಗಡೆ ಇಡಬೇಕು. ಸೊ ನಂದಿಲ್ಲಿ 99 ಇದೆ. ಸೊ ಮತ್ತೆ ನಾನು ಕಟ್ ಮಾಡಿಬಿಟ್ಟು ಶಾರ್ಟಾಗಿ ಒಂದು ಟೈಟಲ್ನ ಹಾಕಿದರೆ ಏನಾಗುತ್ತೆ, ನಂದು ಎಲ್ಲ ಬಂದುಬಿಟ್ಟು ರೈಟ್ ಬಟನಲ್ಲಿ ಆ್ಯಡ್ ಆಗಿಬಿಡುತ್ತೆ. ಇನ್ನು SEO ಸ್ಕೋರು ಇನ್ನೂ ಜಾಸ್ತಿ ಆಗಿಬಿಡುತ್ತೆ, ಓಕೆನಾ ಗೈಸ್. ಸೊ ಗೊತ್ತಾಯ್ತಲ್ಲ ಯಾವ ಥರ ಏನು ಎತ್ತ ಅಂತ. ಸೊ ಸಿಂಪಲ್ ಇದ್ರ ಮೇಲೆ ಕ್ಲಿಕ್ ಮಾಡಿ, ಅದಾದಮೇಲೆ ನಿಮ್ಮದು ಎಲ್ಲ ಪ್ರಾಸೆಸ್ ಏನಿದೆ ಗೊತ್ತಾಯ್ತಲ್ಲ. ಅಂತೂ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ನನಗೆ ನೀವು ಕೇಳಿ ವಿಡಿಯೋ ಬಗ್ಗೆ. ಸೊ ಎಲ್ಲ ನಾನು ಬಂದುಬಿಟ್ಟು ನಿಮಗೆ ಹೇಳ್ಕೊಡ್ತೀನಿ, ಓಕೆನಾ. ಸೊ ಟೈಟಲ್ ಬಂದುಬಿಟ್ಟು ಇದೇ ಜನ್ರೇಟ್ ಮಾಡಿಕೊಡುತ್ತೆ. ಸಿಂಪಲಿ ನೀವು ನಿಮ್ಮ ವೀಡಿಯೋನ ಓಪನ್ ಮಾಡಿಕೊಂಡ್ರೆ ಇಲ್ಲಿ ಹೀಗೆ ಜನ್ರೇಟ್ ಟೈಟಲ್ ಮೇಲೆ ಕ್ಲಿಕ್ ಮಾಡಿ, ಓಕೆನಾ. ಜನ್ರೇಟ್ ಟೈಟಲ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನಿಮಗೆ ಒಂದು ಟೈಟಲ್ ಸಜೆಸ್ಟ್ ಮಾಡುತ್ತೆ. ಇನ್ನು ನೀವು ಪಿಕ್ ಮಾಡಿಕೊಂಡು ಹಾಕೋದಷ್ಟೇ ನಿಮ್ಮ ವಿಡಿಯೋಗೆ, ಓಕೆನಾ. ಸೊ ಸಿಂಪಲ್ ಈ ಥರ ಪಿಕ್ ಮಾಡಿಕೊಂಡ್ರೆ ಇಲ್ಲಿ ಪಬ್ಲಿಷ್ ಟು ಯುವರ್ ವಿಡಿಯೋ ಅಂತ ಒಂದು ಆಪ್ಷನ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಏನಾಗುತ್ತೆ, ನಿಮ್ಮದು ಟೈಟಲ್ ಬಂದುಬಿಟ್ಟು ಸೆಟ್ ಆಗಿಬಿಡುತ್ತೆ ನಿಮ್ಮ ವೀಡಿಯೋಗೆ, ಓಕೆನಾ. ಸೊ ನಂದು ಮತ್ತೆ ಬಂದುಬಿಟ್ಟು SEO ಸ್ಕೋರ್ ಜಾಸ್ತಿ ಆಯಿತು, ಟೈಟಲ್ ಬಂದುಬಿಟ್ಟು ಶಾರ್ಟ್ ಇಟ್ಟಿದ್ದಕ್ಕೆ, ಓಕೆನಾ ಗೈಸ್. ಸೊ ಗೊತ್ತಾಯ್ತಲ್ಲ ಯಾವ ಥರ ಯೂಸ್ ಮಾಡೋದು ಆ್ಯಂಡ್ ಹೈ ವಾಲ್ಯೂಮ್ ಸರ್ಚ್ ಮಾಡೋದು ಯಾವ ಥರ ಕೀವರ್ಡ್ ಹಾಕಿ, ಆ್ಯಂಡ್ ಟೈಟಲ್ ಯಾವ ಥರ ಯೂಸ್ ಮಾಡೋದು ಆ್ಯಂಡ್ ಟ್ಯಾಗ್ಸ್ ಯಾವ ಥರ ಹಾಕೋದು ಗೊತ್ತಾಯ್ತಲ್ಲ ಗೈಸ್. ಸೊ ಅಂತೂ ನಿಮ್ಗೆ ಏನಾದರೂ ವಿಡಿಯೋ ಬಗ್ಗೆ ಡೌಟ್ಸ್ ಇದ್ದರೆ ನನಗೆ ಕೇಳ್ಬೋದು ನೀವು, ಓಕೆನಾ ಗೈಸ್. ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್ ಗೈಸ್.